ಇವತ್ತು ಅತ್ಯಂತ ಸಂತೋಷದಿಂದ 71ನೇ ವನ್ಯಜೀವಿ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಜೊತೆಗೆ ಮುಖ್ಯಮಂತ್ರಿಗಳ ಪದಕ ವಿತರಣೆಯನ್ನು ಕೂಡ ಮಾಡಿದ್ದೇನೆ. ಯಾರ್ಯಾರು ಇವತ್ತು ಪದಕ ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯಸ್ಸು ಆರೋಗ್ಯಗಳು ದೊರಕಲಿ. ಜೊತೆಗೆ ಅವರು ಇನ್ನಷ್ಟು ಅರಣ್ಯ ಅಭಿವೃದ್ಧಿಪಡಿಸ್ತಕ್ಕಂಥ ವನ್ಯಜೀವಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಅವ್ರಿಗೆಲ್ರಿಗೂ ಕೂಡ ಹಾರೈಸ್ತೇನೆ. ಈ ವನ್ಯಜೀವಿ ಸಪ್ತಾಹ ಮಾಡ್ತಕ್ಕಂಥದ್ದು ಉದ್ದೇಶ ಜನರಲ್ಲಿ ಜಾಗೃತಿ ಬರಬೇಕು. ಅದಕ್ಕೋಸ್ಕರನೇ ಮಾನವ ವನ್ಯಜೀವಿ ಸಹಬಾಳ್ವೆ ಅಂತಕ್ಕಂಥ ಘೋಷಣೆಯೊಡನೆ ಇದು ಪ್ರಾರಂಭ ಆಗಿದೆ. ಈ ವರ್ಷದ ಘೋಷವಾಕ್ಯ ಮಾನವ ವನ್ಯಜೀವಿ ಸಹಬಾಳ್ವೆ ಅಂತಕ್ಕಂಥ ಘೋಷವಾಕ್ಯದೊಡನೆ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಪದಕ ಬರಲಿ ಬರದೇ ಹೋಗಲಿ ಅರಣ್ಯ ಇಲಾಖೆಯವರು ಮತ್ತು ಸಾರ್ವಜನಿಕರು ಅವ್ರಿಗೆ ಅರಣ್ಯ ಪರಿಸರದ ಬಗ್ಗೆ ಪ್ರೀತಿ ಅಭಿಮಾನ ಬರಬೇಕು. ಪ್ರೀತಿ ಅಭಿಮಾನ ಬಂದರೆ ನಾವು ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ವನ್ಯಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಕಾಡು ಹೆಚ್ಚಾಗಿದ್ರೇ ಕನಿಷ್ಠ ಪಕ್ಷ ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ ಇರಬೇಕು ಅನ್ನೋದಾದರೆ ಅರಣ್ಯ ಪ್ರದೇಶ ಒಟ್ಟು ಪ್ರದೇಶದಲ್ಲಿ 33% ಇರಬೇಕು ಅಂತ ಹೇಳ್ತೀವಿ ನಾವು. 33%. ಈಗಿರ್ತಕ್ಕಂಥ 20% ಅಂತ ಇದೆ ಅಲ್ಲ, ಅಂದರೆ ಇನ್ನೂ 13% ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ನಾವು 33%ಗೆ ತಗೊಂಡು ಹೋಗ್ಬೇಕು. ಆ 33% ಆದಾಗ ಮಾತ್ರ ಪರಿಸರ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಮತ್ತು ಕಾಡು ಬೆಳೆದರೆ ನಮಗೆ ಒಳ್ಳೆ ಮಳೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಕಾಡನ್ನು ಬೆಳೆಸಬೇಕು, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಮಾಡಿದ್ದೀರಿ, ಮಾಡಿಲ್ಲ ಅಂತ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅರಣ್ಯ ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವನ್ಯಜೀವಿಗಳು ಸಾಕಷ್ಟಿದ್ದಾವೆ. ಈಗ ಆನೆಗಳ ಸಂಖ್ಯೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ. 1ನೇ ಸ್ಥಾನ. ಅರಣ್ಯ ಚಿರತೆಗಳು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಆನೆಗಳು ದೇಶದಲ್ಲೇ,
ಕರ್ನಾಟಕದ ಅರಣ್ಯದಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ 1ನೇ ಸ್ಥಾನ. ಮತ್ತು ಹುಲಿ, ಚಿರತೆಗಳು ಇವು 2ನೇ ಸ್ಥಾನದಲ್ಲಿ ದೇಶದಲ್ಲಿದ್ದಾವೆ. ಸಂರಕ್ಷಣೆ ಮಾಡಿರೋದ್ರಿಂದಲೇ ಇಷ್ಟೊಂದು ನಾವು 1ನೇ ಸ್ಥಾನ 2ನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಎಲ್ಲ ಪ್ರಾಣಿಗಳು ಏನೇನಿದ್ದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ 1ನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟದೆ. ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು, ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ. ಈ ಘರ್ಷಣೆ ಕೊಡಗಿನಲ್ಲಿ ಆಗ್ತಾ ಇದೆ. ಪೊನ್ನಣ್ಣ ಅದನ್ನೇ ಹೇಳ್ತಾ ಇದ್ರ. ಯಾಕೆ ಆಗ್ತಾ ಇದೆ? ಇದನ್ನು ಕಡಿಮೆ ಮಾಡಬೇಕಲ್ವಾ, ಅಥವಾ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ, ಹುಲಿ, ಸಿಂಹ, ಆನೆಗಳು, ಚಿರತೆಗಳು ಅವೆಲ್ಲ ಕಾಡಲಿರಬೇಕು. ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ. ಯಾಕೆ ಬರ್ತಾ ಇದ್ದಾವೆ? ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅಲ್ವಾ? ಸಂಶೋಧನೆ ನಡೀಬೇಕು.